ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 8ನೇ ವಾಕ್ಯ. ಮೆರಾರಿಯವರ ಗಾಡಿಗಳು. ಮೆರಾರಿಯವರ ಕುರಿತಾದ ನಮ್ಮ ಕಳೆದ ಬೋಧನೆಯನ್ನು ಮುಂದುವರಿಸುತ್ತಾ, ಅವರು ಗುಡಾರದ ಭಾರವಾದ ರಚನಾತ್ಮಕ ಭಾಗಗಳನ್ನು ಹೊರುತ್ತಿದ್ದರು ಎಂದು ನಾವು ನೋಡಿದೆವು. ಅವರು ಗೆರ್ಷೋನ್ಯರಂತೆ ತೆರೆಗಳನ್ನು ಹೊರುತ್ತಿರಲಿಲ್ಲ. ಅವರು ಹಲಗೆಗಳು, ಅಗುಳಿಗಳು, ಸ್ತಂಭಗಳು, ಗೂಳಿಗಳು, ಗೂಟಗಳು ಮತ್ತು ಹಗ್ಗಗಳನ್ನು, ಅಂದರೆ ದೇವರ ಮಂದಿರವು ನಿಲ್ಲುವಂತೆ ಮಾಡುವ ಭಾಗಗಳನ್ನು ಹೊರುತ್ತಿದ್ದರು. ಅದಕ್ಕಾಗಿ ಅರಣ್ಯಕಾಂಡ 7ನೇ ಅಧ್ಯಾಯ 8ನೇ ವಾಕ್ಯ ಹೀಗೆ ಹೇಳುತ್ತದೆ: 4 ಗಾಡಿಗಳನ್ನು 8 ಎತ್ತುಗಳನ್ನು ಮೆರಾರಿಯ ಸಂತತಿಯವರಿಗೆ ಅವರ ಸೇವಾ ಧರ್ಮಕ್ಕೆ ಅನುಸಾರವಾಗಿ ಕೊಟ್ಟನು. ಇದು ತಾನೇ ಒಂದು ಸಂದೇಶವಾಗಿದೆ. ದೇವರು ಯಾವಾಗ ಹೆಚ್ಚು ಭಾರವನ್ನು, ಜವಾಬ್ದಾರಿಯನ್ನು ನೀಡುತ್ತಾನೋ ಆಗ ಆತನು ಹೆಚ್ಚಿನ ಬೆಂಬಲವನ್ನು ನೀಡುತ್ತಾನೆ. ದೇವರು ತನ್ನ ಮಂದಿರದ ಭಾರವನ್ನು ನಮ್ಮ ಸ್ವಂತ ಶಕ್ತಿಯಿಂದ ಹೊರಬೇಕೆಂದು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ. ಆತನು ತನ್ನ ವಹಿಸುವ ಹೊರೆಗೆ ಬೇಕಾದುದನ್ನು ತಾನೇ ಒದಗಿಸುತ್ತಾನೆ. ಈ ಸತ್ಯವು ನಿಜ ಜೀವನವನ್ನು ಸ್ಪರ್ಶಿಸುತ್ತದೆ. ಅನೇಕ ವಿಶ್ವಾಸಿಗಳು ಅತಿ ಹೆಚ್ಚಿನ ಹೊರೆಯನ್ನು ಅನುಭವಿಸುತ್ತಾರೆ. ಕೆಲವರು ಕುಟುಂಬದ ಹೊರೆಗಳನ್ನು ಹೊರುತ್ತಾರೆ, ಕೆಲವರು ಸೇವೆಯ ಹೊರೆಗಳನ್ನು ಹೊರುತ್ತಾರೆ, ಕೆಲವರು ಪ್ರಾರ್ಥನೆ ಮತ್ತು ಮಧ್ಯಸ್ಥಿಕೆಯಲ್ಲಿ ಗುಪ್ತವಾದ ಹೊರೆಗಳನ್ನು ಹೊರುತ್ತಾರೆ. ಜನರು ಸತ್ಯವನ್ನು ಬಯಸದ ಈ ಕಾಲದಲ್ಲಿ ಸತ್ಯವನ್ನು ಸ್ಥಿರವಾಗಿ ಹಿಡಿದುಕೊಳ್ಳುವ ಒತ್ತಡವನ್ನು ಕೆಲವರು ಹೊರುತ್ತಾರೆ. ಇತರರು ದಾರಿ ತಪ್ಪುತ್ತಿರುವಾಗ ಅನ್ಯೋನ್ಯತೆಯನ್ನು ಸ್ಥಿರವಾಗಿಡುವ ಕೆಲಸವನ್ನು ಕೆಲವರು ಮಾಡುತ್ತಾರೆ. ಹೃದಯವು ಜಾಗರೂಕವಾಗಿರದಿದ್ದರೆ ದೇವರು ಅತಿಯಾದುದನ್ನು ಕೇಳುತ್ತಿದ್ದಾನೆ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆ. ಆದರೆ ಅರಣ್ಯಕಾಂಡ 7ನೇ ವಾಕ್ಯ ಇದನ್ನು ನೋಡಲು ಬೇರೆಯದೇ ಆದ ಮಾರ್ಗವನ್ನು ಕಲಿಸುತ್ತದೆ. ಕೇವಲ ತೂಕವನ್ನು ನೋಡುವುದರ ಬದಲು ನಾವು ಆತನು ನೀಡಿದ ಸವಲತ್ತನ್ನು ನೋಡಬೇಕು. ಮೆರಾರಿಯವರಿಗೆ ಹೆಚ್ಚಿನ ರಚನಾತ್ಮಕ ಹೊರೆಯಿತ್ತು ಮತ್ತು ದೇವರು ಅವರಿಗೆ ಹೆಚ್ಚಿನ ಗಾಡಿಗಳನ್ನು ನೀಡಿದನು. ಅದೇ ರೀತಿಯಲ್ಲಿ ದೇವರು ಭಾರವಾದ ಕೆಲಸವನ್ನು ಒಪ್ಪಿಸಿದಾಗ ಅದನ್ನು ಹೊರಬಲ್ಲ ಬೆಂಬಲಗಳನ್ನು ಆತನು ನೀಡುತ್ತಾನೆ. ನಾವು ಆತ್ಮಿಕವಾಗಿ ಕಾಣಬಹುದಾದ ಮೊದಲ ಗಾಡಿ ದೇವರ ಆತ್ಮ. ಯಾರೂ ಸಹ ದೇವರ ಕೆಲಸದ ಹೊರೆಯನ್ನು ಸ್ವಾಭಾವಿಕ ಸಾಮರ್ಥ್ಯದಿಂದ ಹೊರಲು ಸಾಧ್ಯವಿಲ್ಲ. ಜ್ಞಾನ ಒಂದೇ ಸಾಕಾಗುವುದಿಲ್ಲ, ಅನುಭವ ಸಾಕಾಗುವುದಿಲ್ಲ, ಮಾನವ ಪ್ರಯತ್ನವೂ ಸಾಕಾಗುವುದಿಲ್ಲ. ದೇವರ ಕೆಲಸವು ದೇವರ ಆತ್ಮನಿಂದಲೇ ಹೊರಲ್ಪಡಬೇಕು. ಅದಕ್ಕಾಗಿ ದೇವರು ಹೀಗೆ ಹೇಳುತ್ತಾನೆ: ಸೈನ್ಯದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮದಿಂದಲೇ. ಜೆಕರ್ಯ 7ನೇ ಅಧ್ಯಾಯ 6ನೇ ವಾಕ್ಯ. ಅನೇಕ ಜನರು ಉತ್ಸಾಹದಿಂದ ದೇವ ಸೇವೆಯನ್ನು ಪ್ರಾರಂಭಿಸುತ್ತಾರೆ, ಆದರೆ ಸ್ವಲ್ಪ ಸಮಯದ ನಂತರ ಅವರು ಸುಸ್ತಾಗುತ್ತಾರೆ, ನೋಯಿಸಿಕೊಳ್ಳುತ್ತಾರೆ, ಗಾಯಗೊಳ್ಳುತ್ತಾರೆ ಮತ್ತು ಬರಿದಾಗುತ್ತಾರೆ. ಹೆಚ್ಚಾಗಿ ಇದು ಸಂಭವಿಸುವುದು ಏಕೆಂದರೆ ಅವರು ಆತ್ಮಿಕ ಹೊರೆಯನ್ನು ತನ್ನ ಸ್ವಾಭಾವಿಕ ಶಕ್ತಿಯಿಂದ ಹೊರಲು ಪ್ರಯತ್ನಿಸಿದ್ದರಿಂದ. ದೇವರ ಮಂದಿರವು ಶರೀರದ ಮೇಲೆ ನಿಲ್ಲಲು ಅದು ಆತ್ಮನಿಂದಲೇ ನಿಲ್ಲಬೇಕು. ಮೋಶೆಯು ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದನು. ಅವರು ಈಗಾಗಲೇ ಅದ್ಭುತಗಳನ್ನು ಮತ್ತು ಬಿಡುಗಡೆಯನ್ನು ನೋಡಿದರು. ನಿನ್ನ ಸನ್ನಿಧಿಯು ನಮ್ಮ ಸಂಗಡ ಬಾರದಿದ್ದರೆ ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಬೇಡ ಎಂದು ಹೇಳಿದನು. ವಿಮೋಚನಕಾಂಡ 33ನೇ ಅಧ್ಯಾಯ 15ನೇ ವಾಕ್ಯ. ಇದು ಮೆರಾರಿಯವರ ಪಾಠ. ಹೊರೆ ಭಾರವಾಗಿದ್ದರೆ ಪ್ರತಿದಿನ ಆತ್ಮನ ಮೇಲೆ ಆತುಕೊಳ್ಳಬೇಕು. 2ನೇ ಗಾಡಿ ಸತ್ಯ. ಮೆರಾರಿಯವರು ರಚನೆಯನ್ನು ಹೊರುತ್ತಿದ್ದರು. ರಚನೆಯನ್ನು ಸರಿಯಾದ ಸ್ಥಳದಲ್ಲಿ ಇರಿಸಬೇಕು. ಹಲಗೆಗಳು ಅವುಗಳಿಗೆ ಸೇರಿದ ಜಾಗದಲ್ಲಿಯೇ ನಿಲ್ಲಬೇಕು. ಅಗುಳಿಗಳು ಎಲ್ಲವನ್ನು ಸರಿಯಾಗಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳಬೇಕು. ಸ್ತಂಭಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಸ್ಥಾಪಿಸಬೇಕು. ಆತ್ಮಿಕವಾಗಿ ಇದು ನಮಗೆ ಕಲಿಸುವುದೇನೆಂದರೆ,
ದೇವರ ಮಂದಿರವು ಭಾವನೆ, ಅಭಿಪ್ರಾಯ, ಸಂಪ್ರದಾಯ ಅಥವಾ ಮಾನವ ಜಾಣ್ಮೆಯ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ಅದು ಸತ್ಯದ ಮೇಲೆ ನಿಲ್ಲಬೇಕು. ಕ್ರಿಸ್ತನು ಹೀಗೆ ಹೇಳಿದನು, ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಆ ಸತ್ಯವು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುವುದು. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯ. ಯೋಹಾನನು ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಾರೆಂದು ಕೇಳುವುದಕ್ಕಿಂತ ನನಗೆ ಹೆಚ್ಚಿನ ಆನಂದವಿಲ್ಲ ಎಂದು ಹೇಳಿದನು. 3ನೇ ಯೋಹಾನ 1ನೇ ವಾಕ್ಯ 4ನೇ ವಚನ. ಸತ್ಯವು ಕೇವಲ ನಾವು ಮಾತನಾಡುವುದಲ್ಲ, ಅದು ನಾವು ನಡೆಯುವ ಹಾದಿಯಾಗಿದೆ. ಎಜ್ರನು ಇದಕ್ಕೆ ಒಂದು ಸುಂದರ ಉದಾಹರಣೆ. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಲು, ಅದನ್ನು ಪಾಲಿಸಲು ಮತ್ತು ಅದನ್ನು ಬೋಧಿಸಲು ತನ್ನ ಹೃದಯವನ್ನು ಸಿದ್ಧಪಡಿಸಿಕೊಂಡನು. ಎಜ್ರನು ಬರೆದ ಪತ್ರಿಕೆ 7ನೇ ಅಧ್ಯಾಯ 10ನೇ ವಾಕ್ಯ. ಸತ್ಯವು ಅವನ ಜೀವನವನ್ನು ಕ್ರಮಬದ್ಧವಾಗಿ ಹಿಡಿದಿಟ್ಟಿತ್ತು. ನಂತರ ಆ ಸತ್ಯವು ಅವನ ಮೂಲಕ ಇತರರಿಗೆ ಹರಿಯಿತು. ನಿಜ ಜೀವನದಲ್ಲಿ ಸತ್ಯವನ್ನು ಹಿಡಿದುಕೊಳ್ಳುವ ಕಾರಣ ಅನೇಕ ಕುಟುಂಬಗಳು ಕುಸಿದು ಬೀಳುತ್ತವೆ. ಮೆಚ್ಚುಗೆಯ ಮಾತುಗಳಿಗೆ ಸತ್ಯವನ್ನು ಬದಲಾಯಿಸಿದಾಗ ಅನೇಕ ಸೇವೆಗಳು ಕುಸಿಯುತ್ತವೆ. ರಚನೆಯನ್ನು ಕೇವಲ ಭಾವನೆಗಳ ಮೇಲೆ ನಿರ್ಣಯಿಸಿದಾಗ ಅನೇಕ ಸಭೆಗಳು ದುರ್ಬಲಗೊಳ್ಳುತ್ತವೆ. ಸತ್ಯವು ಒಂದು ಗಾಡಿಯಾಗಿದೆ, ಏಕೆಂದರೆ ಅದು ದೇವರ ಮಂದಿರವನ್ನು ನೇರವಾಗಿ ಹೊರಲು ಸಹಾಯ ಮಾಡುತ್ತದೆ. 3ನೇ ಗಾಡಿ, ಕೃಪೆ. ಹೊರೆ ಭಾರವಾದಾಗ ಕೃಪೆ ಅಗತ್ಯವಾಗುತ್ತದೆ. ಆತ್ಮವು ಜೀವನ ಮತ್ತು ಶಕ್ತಿಯನ್ನು ನೀಡುತ್ತದೆ. ಸತ್ಯವು ದಿಕ್ಕು ಮತ್ತು ರಚನೆಯನ್ನು ನೀಡುತ್ತದೆ. ಆದರೆ ಕೃಪೆಯು ನಾವು ಬಲಹೀನರಾದಾಗ ಮತ್ತು ಸುಸ್ತಾದಾಗ ಮುಂದುವರಿಯುವ ಸಾಮರ್ಥ್ಯವನ್ನು ನೀಡುತ್ತದೆ. ಪೌಲನು ಇದನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದನು. ಅವನಿಗೆ ಹೊಡೆತ ಬಿತ್ತು, ತಿರಸ್ಕಾರವಾಯಿತು, ವಿರೋಧಿಗಳು ಮತ್ತು ಒತ್ತಡಗಳು ಬಂದವು. ಆದರೂ ಅವರು ಮುಂದುವರಿದನು, ಹೇಗೆಂದರೆ ಅವನಿಗೆ ದೇವರ ಕೃಪೆಯ ಬಗ್ಗೆ ತಿಳಿದಿತ್ತು. ಅವನು ಹೀಗೆ ಹೇಳಿದನು, ದೇವರ ಕೃಪೆಯಿಂದಲೇ ನಾನು ಹೀಗಾಗಿದ್ದೇನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 10ನೇ ವಾಕ್ಯ. ಆತನು ಯೆಹೋವನು ಈ ಮಾತುಗಳನ್ನು ಹೇಳಿದನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ನನ್ನ ಬಲವು ಪೂರ್ಣವಾಗುತ್ತದೆ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಾಕ್ಯ. ಕೃಪೆ ಎಂದರೆ ಕೇವಲ ಕ್ಷಮೆಯಲ್ಲ, ಕೃಪೆ ಎಂದರೆ ಶಕ್ತಿ ಕೊಡುವ ಸಾಮರ್ಥ್ಯ. ಸುಸ್ತಾದ ತಾಯಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಾ ಇರುವಂತೆ ಮಾಡುವುದು ಕೃಪೆಯೇ. ಇತರರು ತಿರಸ್ಕರಿಸಿದಾಗಲೂ ವಿಶ್ವಾಸಿಯು ಸತ್ಯವನ್ನು ಮಾತನಾಡುತ್ತಾ ಇರುವಂತೆ ಮಾಡುವುದು ಕೃಪೆಯೇ. ಕೆಲಸ ಭಾರವಾಗಿದ್ದಾಗ ಮತ್ತು ಮೆಚ್ಚುಗೆ ಸಿಗದಿದ್ದಾಗಲೂ ಒಬ್ಬ ಸೇವಕನನ್ನು ವಿನಯತೆಗೊಳಿಸುವುದು ಕೃಪೆಯೇ. ಕೆಲವು ಸಮಯಗಳಲ್ಲಿ ನಮಗೆ ಹೆಚ್ಚಿನ ಬೋಧನೆಗಳ ಅಗತ್ಯವಿರುವುದಿಲ್ಲ, ನಮಗೆ ಹೆಚ್ಚಿನ ಕೃಪೆಯು ಅಗತ್ಯವಿರುತ್ತದೆ ಮತ್ತು ದೇವರು ತನ್ನ ಮೇಲೆ ಅವಲಂಬಿತರಾದವರಿಗೆ ಅದನ್ನು ನೀಡುತ್ತಾನೆ. 4ನೇ ಗಾಡಿ, ಜ್ಞಾನ. ಮೆರಾರಿಯವರು ಬಿಡಿ ಭಾಗಗಳನ್ನು ಸುಮ್ಮನೆ ಹಾದಿ ಬೀದಿಗಳಲ್ಲಿ ಹೊರುತ್ತಿರಲಿಲ್ಲ. ಗೂಡಾರವು ಸರಿಯಾಗಿ ನಿಲ್ಲುವಂತೆ ಅವುಗಳನ್ನು ಕ್ರಮಬದ್ಧವಾಗಿ ಇರಿಸಬೇಕಾದ ಭಾಗಗಳನ್ನು ಅವರು ಹೊರುತ್ತಿದ್ದರು. ಇದರರ್ಥ ದೇವರ ಮಂದಿರದಲ್ಲಿ ಜ್ಞಾನದ ಅಗತ್ಯವಿದೆ. ಜ್ಞಾನವಿಲ್ಲದ ಆತ್ಮದ ಅನುಭವವು ಅವ್ಯವಸ್ಥೆಗೆ ಕಾರಣವಾಗಬಹುದು. ಜ್ಞಾನವಿಲ್ಲದ ಸತ್ಯವು ಕಠೋರವಾಗಬಹುದು. ಜ್ಞಾನವಿಲ್ಲದ ಕೃಪೆಯು ಶಿಸ್ತುಹೀನತೆಗೆ ಕಾರಣವಾಗಬಹುದು. ಆದರೆ ಜ್ಞಾನವು ಪ್ರತಿಯೊಂದು ವಸ್ತು ಎಲ್ಲಿರಬೇಕೆಂದು ತಿಳಿಯುತ್ತದೆ. ಸತ್ಯವು ಹೇಳುತ್ತದೆ, ಜ್ಞಾನದಿಂದ ಮನೆ ಕಟ್ಟಲ್ಪಡುತ್ತದೆ. ಜ್ಞಾನೋಕ್ತಿ 24ನೇ ಅಧ್ಯಾಯ 3ನೇ ವಾಕ್ಯ. ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನವು ಕಡಿಮೆ ಇದ್ದರೆ ಅವನು ದೇವರನ್ನು ಕೇಳಲಿ ಎಂದು ಹೇಳುತ್ತದೆ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಸೊಲೊಮೋನನು ಇದಕ್ಕೆ ಸ್ಪಷ್ಟ ಉದಾಹರಣೆ. ಅವನು ರಾಜನಾದಾಗ ಮೊದಲು ಐಶ್ವರ್ಯವನ್ನು ಕೇಳಲಿಲ್ಲ. ಅವನು ದೇವರ ಜನರನ್ನು ಆಳಲು ಜ್ಞಾನವನ್ನು ಕೇಳಿದನು ಮತ್ತು ಅದರಿಂದ ದೇವರು ಪ್ರಸನ್ನನಾದನು. 1 ಅರಸುಗಳು 3ನೇ ಅಧ್ಯಾಯ 9 ಮತ್ತು 12ನೇ ವಾಕ್ಯ.
ನಿಜ ಜೀವನದಲ್ಲಿ ಅನೇಕ ಹೊರೆಗಳು ಭಾರವಾಗುವವು. ಆ ಹೊರೆಯಿಂದಲ್ಲ, ಬದಲಾಗಿ ಜ್ಞಾನವಿಲ್ಲದೆ ಅದನ್ನು ನಿಭಾಯಿಸುವುದರಿಂದ. ತಪ್ಪು ಸಮಯದಲ್ಲಿ ಆಡಿದ ಒಂದು ಮಾತು ಆಳವಾಗಿ ಗಾಯಗೊಳಿಸಬಹುದು. ಜ್ಞಾನವಿಲ್ಲದ ತಿದ್ದುಪಡಿಯು ಜನರನ್ನು ಚದುರಿಸಬಹುದು. ಜ್ಞಾನವಿಲ್ಲದೆ ಮಾಡುವ ಒಳ್ಳೆಯ ಕೆಲಸವು ಗೊಂದಲವನ್ನು ಸೃಷ್ಟಿಸಬಹುದು. ಜ್ಞಾನವು ರಚನೆಯನ್ನು ಸ್ಥಿರವಾಗಿರಿಸುತ್ತದೆ. ಆದುದರಿಂದ ನಾವು ಆತ್ಮಿಕವಾಗಿ ಈ 4 ಗಾಡಿಗಳನ್ನು ನೋಡಿದಾಗ ನಮಗೆ ಆತ್ಮ, ಸತ್ಯ, ಕೃಪೆ ಮತ್ತು ಜ್ಞಾನ ಕಾಣಿಸುತ್ತವೆ. ಇದರರ್ಥ ಇದರ ವಿಶ್ವಾಸಿಗಳಿಗೆ ಇವುಗಳಿಲ್ಲ ಎಂದಲ್ಲ. ಬದಲಾಗಿ ಮೆರಾರಿಯವರಲ್ಲಿ ರಚನಾತ್ಮಕ ಹೊರೆ ಹೆಚ್ಚಾಗಿರುವುದರಿಂದ ಈ ಬೆಂಬಲಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತವೆ. ಆತ್ಮವಿಲ್ಲದೆ ನಾವು ಒಣಗಿ ಹೋಗುತ್ತೇವೆ. ಸತ್ಯವಿಲ್ಲದೆ ನಾವು ದಾರಿ ತಪ್ಪುತ್ತೇವೆ. ಕೃಪೆಯಿಲ್ಲದೆ ನಾವು ನುಚ್ಚು ನೂರಾಗುತ್ತೇವೆ. ಜ್ಞಾನವಿಲ್ಲದೆ ನಾವು ಅಸತ್ಯ ವ್ಯವಸ್ಥೆಯನ್ನೇ ಸೃಷ್ಟಿಸುತ್ತೇವೆ. ದೇವರು ಜನರನ್ನು ಭಾರವಾದ ಕೆಲಸಕ್ಕೆ ಕರೆದ ನಂತರ ಅವರನ್ನು ಕೈಬಿಡುವುದಿಲ್ಲ. ಆ ಕರೆಯ ಉದ್ದೇಶಕ್ಕಾಗಿ ಆತನು ಬೆಂಬಲವನ್ನು ಸಿದ್ಧಪಡಿಸುತ್ತಾನೆ. ನಾವು ಕ್ರಿಸ್ತನನ್ನು ನೋಡಿದಾಗ ಈ 4 ಆತನಲ್ಲಿ ಪರಿಪೂರ್ಣವಾಗಿ ಕಾಣುತ್ತವೆ. ಆತನು ಆತ್ಮಶಕ್ತಿಯಲ್ಲಿ ಸೇವೆ ಮಾಡಿದನು. ನಾನೇ ಸತ್ಯ ಎಂದು ಆತನು ಹೇಳಿದನು. ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂದು ಯೋಹವನು ಹೇಳುತ್ತಾನೆ. ಯೋಹನ 1ನೇ ಅಧ್ಯಾಯ 14ನೇ ವಾಕ್ಯ. ಮತ್ತು ಜನರು ಆತನ ಜ್ಞಾನಕ್ಕೆ ಆಶ್ಚರ್ಯಪಟ್ಟರು. ಮತ್ತಾಯ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಾಕ್ಯ. ಯೇಸು ದೇವರ ನೈಜ ಮಂದಿರವನ್ನು ಪರಿಪೂರ್ಣವಾಗಿ ಹೊತ್ತನು. ನಾವು ಆತನ ಮಂದಿರದಲ್ಲಿ ಸೇವೆ ಮಾಡಬೇಕಾದರೆ ಆತನು ಹೊತ್ತಿದ್ದನ್ನು ಹೊರಲು ಕಲಿಯಬೇಕು. ಅದು ಹೊರಗಿನ ಕ್ರಿಯೆಗಳ ನಕಲು ಮಾಡುವ ಮೂಲಕವಲ್ಲ, ಬದಲಾಗಿ ದೇವರು ನೀಡುವ ಅದೇ ಸವಲತ್ತುಗಳ ಮೇಲೆ ಆತುಕೊಳ್ಳುವ ಮೂಲಕ. ಇಲ್ಲಿಯೇ ಬೆಳಗಿನ ಬೆಳಕು ವೈಯಕ್ತಿಕವಾಗುತ್ತದೆ. ಕೆಲವು ಹೃದಯಗಳು ಕೇಳುತ್ತಿವೆ, ಈ ಹೊರೆ ಯಾಕೆ ಇಷ್ಟು ಭಾರವಾಗಿದೆ? ಜವಾಬ್ದಾರಿ ಯಾಕೆ ಇಷ್ಟು ದೊಡ್ಡದಾಗಿದೆ? ಕುಟುಂಬ, ಸೇವೆ, ಸತ್ಯ, ಪ್ರಾರ್ಥನೆ ಮತ್ತು ಅನ್ಯೋನ್ಯತೆಯ ತೂಕವು ಯಾಕೆ ಇಷ್ಟು ಕಷ್ಟವೆನಿಸುತ್ತದೆ? ಇದಕ್ಕೆ ಉತ್ತರವೇನೆಂದರೆ, ದೇವರು ನಮಗೆ ಮೆರಾರಿಯರ ಕೆಲಸವನ್ನು ಒಪ್ಪಿಸಿರಬಹುದು. ಯಾವುದೋ ಒಂದು ರಚನಾತ್ಮಕವಾದುದನ್ನು ಹೊರುತ್ತಿರಬಹುದು. ಯಾವುದೋ ಕುಸಿದು ಬೀಳದಂತೆ ಹಿಡಿದುಕೊಂಡಿರಬಹುದು. ಹಾಗಿದ್ದಲ್ಲಿ ನಾವು ಕೇವಲ ತೂಕದ ಬಗ್ಗೆ ದೂರು ನೀಡಬಾರದು. ದೇವರು ಈಗಾಗಲೇ ಒದಗಿಸಿರುವ ಗಾಡಿಗಳನ್ನು ನೋಡಬೇಕು. ಆತನು ಶಕ್ತಿಗಾಗಿ ಆತ್ಮವನ್ನು, ರಚನೆಗಾಗಿ ಸತ್ಯವನ್ನು, ಸಹನೆಗಾಗಿ ಕೃಪೆಯನ್ನು ಮತ್ತು ಕ್ರಮಕ್ಕಾಗಿ ಜ್ಞಾನವನ್ನು ನೀಡಿದ್ದಾನೆ. ಇವು ನಮ್ಮನ್ನು ಹೊತ್ತಾಗ ಭಾರವಾದ ವಸ್ತುಗಳು ನಮ್ಮನ್ನು ಹತ್ತಿಕ್ಕಲಾರವು. ಅವುಗಳೇ ದೇವರ ನಿವಾಸವು ಆತನ ಜನರ ಮಧ್ಯೆ ಸ್ಥಾಪಿಸುವಾಗ ಸೇವೆಯಾಗುತ್ತವೆ. ಆದುದರಿಂದ ಇದು ಕರೆಯು ಸರಳವಾಗಿದೆ. ಆತ್ಮನ ಮೇಲೆ ಆತುಕೊಳ್ಳಿ, ಸತ್ಯದಲ್ಲಿ ನಿಲ್ಲಿ, ಕೃಪೆಯ ಮೇಲೆ ಅವಲಂಬಿಸಿರಿ, ಜ್ಞಾನಕ್ಕಾಗಿ ಬೇಡಿರಿ. ದೇವರು ಭಾರವಾದ ಹೊರೆಯನ್ನು ನೀಡಿದಾಗ ಹೆಚ್ಚಿನ ಬೆಂಬಲವನ್ನು ನೀಡುತ್ತಾನೆ. ಮೆರಾರಿಯವರು ದೇವರ ಮಂದಿರವನ್ನು ಕೇವಲ ಬರಿಗೈಯಿಂದ ಹೊರಲಿಲ್ಲ. ನಾವು ಸಹ ಹೀಗೆ ಮಾಡಬಾರದು. ದೇವರು ಈಗಾಗಲೇ ಕೆಲಸಕ್ಕಾಗಿ ಗಾಡಿಗಳನ್ನು ಸಿದ್ಧಪಡಿಸಿದ್ದಾನೆ. ನಮ್ಮ ಕರೆಯು ಬೆಂಬಲವನ್ನು ಹೊಸದಾಗಿ ಕಂಡುಹಿಡಿಯುವುದಲ್ಲ, ಬದಲಾಗಿ ದೇವರು ನೀಡಿದ್ದನ್ನು ಬಳಸುವುದು ಮತ್ತು ನೂತನ ಸೃಷ್ಟಿಯ ಪ್ರಯಾಣವು ಪೂರ್ಣಗೊಳ್ಳುವವರೆಗೂ ಮೇಘಸ್ತಂಭದೊಂದಿಗೆ ಮುಂದುವರಿಯುವುದೇ ಆಗಿದೆ. ಪ್ರಾರ್ಥನೆ. ಓ ದೇವರೇ, ನಮ್ಮ ದೇವರೇ ಮತ್ತು ತಂದೆಯೇ, ನೀನು ವಹಿಸುವ ಪ್ರತಿಯೊಂದು ಹೊರೆಗೂ ಬೆಂಬಲವನ್ನು ನೀಡಿದ್ದಕ್ಕಾಗಿ ನಿನಗೆ ವಂದನೆಗಳು. ನಿನ್ನ ಆತ್ಮನ ಮೇಲೆ ಆತುಕೊಳ್ಳುವ ನಮಗೆ ಕಲಿಸು. ನಮ್ಮ ಸೇವೆ ಬಲವಾಗಿ ಶಕ್ತಿಯಿಂದ ಮಾಡಬೇಕೆಂದು ಸಹಾಯ ಮಾಡು. ನಮ್ಮನ್ನು ಸ್ಥಳದಲ್ಲಿ ನೆಲೆಗೊಳಿಸು. ಇದರಿಂದ ನಮ್ಮ ಜೀವನವು ನೇರವಾಗಿರಲಿ ಮತ್ತು ನಮ್ಮ ಸೇವೆಯು ಬಲವಾಗಿರಲಿ. ಒತ್ತಡವು ಹೆಚ್ಚಾದಾಗ ನಾವು ನುಚ್ಚುಗುಂಚಂತಾಗದೆ ನಮಗೆ ಸಾಲುವಷ್ಟು ಕೃಪೆಯನ್ನು ನೀಡು.
ಕಟ್ಟಲು, ವಿಷಯಗಳನ್ನು ಕ್ರಮವಾಗಿ ಇರಿಸಲು ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತನಾಡಲು ನಮಗೆ ಜ್ಞಾನವನ್ನು ದಯಪಾಲಿಸು. ನಿನ್ನ ಕೆಲಸವು ಪೂರ್ಣಗೊಳ್ಳುವವರೆಗೂ ನಿನ್ನ ಮಂದಿರವನ್ನು ಸ್ಥಿರವಾಗಿ ಮತ್ತು ದೀನತೆಯಿಂದ ಮಾಡು. ಹೊರುವ ನಂಬಿಗಸ್ತ ಹೊರೆಯನ್ನಾಗಿ ನಮ್ಮನ್ನು ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.